ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಸ್ನೇಹಿತರೆ, ಇವತ್ತು ನಾನು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ರಾಜ್ಯಶಾಸ್ತ್ರ ಒಂದು ಅಧ್ಯಯನ. ಅದರಲ್ಲಿ ಪೀಠಿಕೆ. ಭೂಮಿಯು ಹಲವಾರು ವಿಸ್ಮಯಗಳಿಂದ ಕೂಡಿದೆ. ಅದರಲ್ಲಿ ಸಾವಿರಾರು ಕೋಟಿ ಜೀವರಾಶಿಗಳು ಇವೆ. ಇವುಗಳಲ್ಲಿ ಅತಿ ಹೆಚ್ಚಿನ ಜ್ಞಾನವನ್ನು ಪಡೆದಂತಹ, ಬುದ್ಧಿಶಕ್ತಿಯನ್ನು ಪಡೆದಂತಹ, ಯೋಚನಾ ಶಕ್ತಿಯನ್ನು ಪಡೆದಂತಹ ಯಾವುದಾದ್ರೂ ಪ್ರಾಣಿ ಇದೆ ಅಂತಂದರೆ ಅದು ಮಾನವ. ಅಂದರೆ ಮಾನವರು ಬುದ್ಧಿಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಆಲೋಚನಾ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಇದರ ಸಹಾಯದಿಂದ ಸೃಷ್ಟಿಯನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರಲ್ಲೂ ವಿಜ್ಞಾನದ ಸಹಾಯದಿಂದ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ. ಇನ್ನು ವಿಜ್ಞಾನ ಎಂದರೆ ಏನು ಅಂತ, ಕ್ರಮಬದ್ಧವಾಗಿ ಸುವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದೇ ಒಂದು ವಿಜ್ಞಾನ ಅಂತ. ಆ ವಿಜ್ಞಾನವನ್ನು 3 ಭಾಗಗಳಲ್ಲಾಗಿ ವಿಂಗಡಣೆ ಮಾಡಲಾಗಿದೆ. ಅದರಲ್ಲಿ ಭೌತ ವಿಜ್ಞಾನ, ಆಮೇಲೆ ಜೀವಶಾಸ್ತ್ರ, ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಅಂತ ಬರ್ತದೆ. ಈ ಸಮಾಜ ವಿಜ್ಞಾನವೂ ಸಹ ಹಲವಾರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅದರಲ್ಲಿ ಇತಿಹಾಸ, ವ್ಯವಹಾರ ಅಧ್ಯಯನ, ಭೂಗೋಳಶಾಸ್ತ್ರ, ಆಮೇಲೆ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಹೀಗೆ ಹಲವಾರು ವಿಷಯಗಳನ್ನು ಅಲ್ಲಿ ಒಳಗೊಂಡಿರುವಂತಹ ಶಾಸ್ತ್ರಗಳು ಈ ಸಮಾಜ ವಿಜ್ಞಾನದಲ್ಲಿ ಬರ್ತಾ ಇದೆ. ಈ ಸಮಾಜ ವಿಜ್ಞಾನದಲ್ಲಿ ಏನು ಈ ವಿಷಯಗಳು ಬಂದಿದ್ದಾವೆ, ಇದರಲ್ಲಿ ಮೇರುಶಾಸ್ತ್ರ ಅಥವಾ ಶ್ರೇಷ್ಠವಾದಂಥ ವಿಷಯ ಯಾವುದಾದ್ರೂ ಇದೆ ಅಂತಂದರೆ ಅದು ರಾಜ್ಯಶಾಸ್ತ್ರ. ಈ ರಾಜ್ಯಶಾಸ್ತ್ರ ಯಾವ ರೀತಿಯಾಗಿ ನಮ್ಮಲ್ಲಿ ಪ್ರವೇಶ ಆಯಿತು ಅನ್ನುವಂಥದ್ರ ಕುರಿತು ನಾವು ಇವತ್ತಿನ ದಿನ ಏನು ಮಾಡ್ತಾ ಹೋಗುವ ಅಂತಂದ್ರೆ ಚರ್ಚೆ ಮಾಡ್ತಾ ಹೋಗುವ. ಅಂದರೆ ನೆಕ್ಸ್ಟ್ ಟೈಟಲ್ ಬರ್ತಾ ಇರುವಂಥದ್ದು ಯಾವುದಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರದ ಪ್ರವೇಶ ಅಂತ. ಇದಕ್ಕೆ ಒಂದು ಇತಿಹಾಸನ ಇದೆ. ಏನಪ್ಪ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ನಗರ ರಾಜ್ಯಗಳಿಗೆ ಸಂಬಂಧಿಸಿದ ಹಾಗೆ, ಅದರಲ್ಲೂ ವಿಶೇಷತಃ ಗ್ರೀಕರು ನಾಗರಿಕತೆಯನ್ನು ಹೊಂದಿರುವಂಥದ್ದು. ಹಾಗಾಗಿ ಗ್ರೀಕ್ ನಗರ ರಾಜ್ಯಗಳಲ್ಲಿ 3 ಜನ ಬುದ್ಧಿವಂತ ತ್ರಿವಳಿಗಳು, ಅವರಿಗೆ ತತ್ವಜ್ಞಾನಿತ್ರಿಯರು ಅನ್ನೋ ರೀತಿಯಲ್ಲಿ ಹೇಳ್ತೀವಿ. ಅವ್ರು ಯಾರಪ್ಪ ಅಂತಂದ್ರೆ ಸಾಕ್ರಟಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್. ಸಾಕ್ರಟಸ್ರ ಶಿಷ್ಯ ಪ್ಲೇಟೋ, ಪ್ಲೇಟೋರ ಶಿಷ್ಯ ಅರಿಸ್ಟಾಟಲ್. ಸಾಕ್ರಟಸ್ರವರು ಆಗಿನ ಒಂದು ನಗರ ರಾಜ್ಯಗಳ ಒಂದು ಆಡಳಿತದ ಕುರಿತು ಉಪನ್ಯಾಸದ ಮೂಲಕ ತನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಹೋಗ್ತಾ ಇದ್ದರು. ಅವರಿಗೆ ಬರವಣಿಗೆ ಬರ್ತಾ ಇರಲಿಲ್ಲ. ಆದರೆ ಅದೇ ಪ್ಲೇಟೋರವರು ಈ ಸಾಕ್ರಟಸ್ರನ್ನು ಗಲ್ಲಿಗೇರಿಸಿದ ನಂತರ, ಅಂದರೆ ಅಲ್ಲಿರುವಂತಹ ದುರಾಡಳಿತದ ರಾಜರು ಅವರನ್ನು ಗಲ್ಲಿಗೇರಿಸಿದ್ದಾರೆ. ಅವರ ವಿರುದ್ಧ ಮಾತನಾಡಿದ್ದಕ್ಕೆ ಅದು ಮನನೊಂದಿದ್ದಾರೆ ಅವರು, ಪ್ಲೇಟೋರವರು. ಹಾಗಾಗಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಅವರ ವಿಚಾರಗಳನ್ನು ತನ್ನ ಒಂದು ಕೃತಿಗಳಲ್ಲಿ ಬರೆದಿರುವಂಥದ್ದು ನಮಗೆ ಕಾಣ್ತಾ ಇದೆ. ಅವರು ಬರೆದಿರುವಂತಹ ಕೃತಿ ಅಂದರೆ ಪ್ಲೇಟೋರವರು ಬರೆದಿರುವಂತಹ ಕೃತಿ ದಿ ರಿಪಬ್ಲಿಕ್, ದಿ ಸ್ಟೇಟ್ಸ್ಮನ್, ದಿ ಲಾಸ್, ಈ ರೀತಿಯಾಗಿ ಬರ್ತಾ ಇದೆ. ಇವರ ಮೇರು ಕೃತಿ ದಿ ರಿಪಬ್ಲಿಕ್. ಇದರಲ್ಲಿ ರಾಜ್ಯ ಹೇಗಿರಬೇಕು, ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರುವಂತಹ ರಾಜರು ಯಾವ ರೀತಿಯಾಗಿರಬೇಕು, ಪ್ರಜೆಗಳ ಜೀವನ ಶೈಲಿ ಹೇಗಿರಬೇಕು ಮುಂತಾದವುಗಳ ಕುರಿತು ಇವರು ವಿಶೇಷವಾಗಿ ಬರೆದಿದ್ದಾರೆ. ಇನ್ನು ತದನಂತರ ಈ ರಾಜ್ಯಶಾಸ್ತ್ರವನ್ನು ಅತಿ ಕ್ರಮಬದ್ಧವಾಗಿ ಸುವ್ಯವಸ್ಥಿತವಾಗಿ ಅರಿಸ್ಟಾಟಲ್ ಅಧ್ಯಯನ ಮಾಡಿದ್ದಾರೆ. ಅದರಲ್ಲೂ ಸಹ 185 ಸಂವಿಧಾನಗಳನ್ನು, ಆಗಿನ ಕಾಲದೊಳಗೆ ಸಂವಿಧಾನ ಅಂದರೂ ಒಂದೇ, ಸರ್ಕಾರ ಅಂದ್ರೂ ಒಂದೇ. ಹಾಗಾಗಿ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅವರದೇ ಆದಂತಹ ಕೃತಿ ದಿ ಪೊಲಿಟಿಕ್ಸ್ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಇನ್ನು ದಿ ಪೊಲಿಟಿಕ್ಸ್ನಲ್ಲಿ ಸರ್ಕಾರ ಮತ್ತು ರಾಜ್ಯದ ಕುರಿತು ವಿಶೇಷವಾಗಿ ಚಿತ್ರಣವನ್ನು ಮಾಡಿದ್ದಾರೆ. ಇದು ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿದ ಹಾಗೆ ನಮಗೆ ಈ ರಾಜ್ಯಶಾಸ್ತ್ರದ ಕುರಿತು ಗೊತ್ತಾಗ್ತದೆ. ಅಂದರೆ ತಳಹದಿಯನ್ನು ಹಾಕಿದವರು ಯಾರು ಅಂತಂದ್ರೆ ಗ್ರೀಕರು. ತದನಂತರ ನಾವು ಭಾರತವನ್ನು ವೀಕ್ಷಣೆ ಮಾಡಲಾಗಿ
ಇಲ್ಲಿ ಯಾರಾದರೂ ರಾಜ್ಯಾಡಳಿತದ ಬಗ್ಗೆ ಬರೆದಿದ್ದಾರ ಅಂತ. ಹೌದು, ಇವ್ರಿಗಿಂತ ಪೂರ್ವದಲ್ಲಿಯೇ ನಮ್ಮಲ್ಲಿ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ, ಕಮಂಡಕ ತನ್ನದೇ ಆದಂಥ ನೀತಿಶಾಸ್ತ್ರದಲ್ಲಿ, ಶುಕ್ರ ನೀತಿಸಾರ, ಅದೇ ರೀತಿಯಾಗಿ ವೇದಗಳು ನಿಮಗೆಲ್ಲ ಗೊತ್ತದ, ಋಗ್ವೇದ, ಸಾಮವೇದ, ಅಥರ್ವೇದ, ಅಥರ್ಣವೇದ, ಈ ರೀತಿಯಾಗಿ ವೇದಗಳಲ್ಲಿ, ಆಮೇಲೆ ಪುರಾಣಗಳು, ರಾಮಾಯಣ, ಮಹಾಭಾರತ, ಇವುಗಳಲ್ಲಿ ಏನು ಕಾಣಿಸ್ತಾ ಇದೆಯಪ್ಪ ಅಂತಂದ್ರೆ ರಾಜ್ಯಾಡಳಿತದ ಬಗ್ಗೆ ಉಲ್ಲೇಖ ಅದ. ಇನ್ನು ಆಧುನಿಕ ಕಾಲಕ್ಕೆ ಸಂಬಂಧಿಸಿದಂಗೆ ನಾವು ನೋಡ್ಲಾಗಿ ಮೆಕ್ಯಾವಲಿ, ನಿಕೋಲೋ ಮೆಕ್ಯಾವಲಿ ಅಂತಲೇ ಸ್ಪಷ್ಟವಾಗಿ ಕರೀತಾರೆ. ಇವರು ಇಟಲಿ ದೇಶದವರು. ಇವರು ದಿ ಪ್ರಿನ್ಸ್ ಅನ್ನುವಂತಹ ಕೃತಿ ಬರೆದು ರಾಜ್ಯಶಾಸ್ತ್ರದ ಬಗ್ಗೆ ವಿಶೇಷ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಇದು ರಾಜ್ಯಶಾಸ್ತ್ರದ ಪ್ರವೇಶದ ಕುರಿತು ಆಗಿದ್ದೇ ಆದರೆ ನಮಗೆ ಮುಂದೆ ಬರುವಂಥ ಟಾಪಿಕ್ ಇದರಲ್ಲಿ ಯಾವುದಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರದ ಅರ್ಥ. ಅಂದರೆ ಯಾವ ಪದದ ಇಂದ ನಮ್ಮಲ್ಲಿ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಬಂದದ ಅನ್ನುವಂಥದ್ದು ನೋಡಬೇಕಾಗಿದೆ. ಈ ರಾಜ್ಯಶಾಸ್ತ್ರ ಎಂಬ ಪದ, ಮೂಲ ಪದ ಗ್ರೀಕ್ ಭಾಷೆಯೊಳಗೆ ಬಂದದ. ಪಾಲಿಸ್ ಅನ್ನುವಂಥ ಪದದಿಂದ ನಾವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಗೆ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದೀವಿ. ಗ್ರೀಕ್ ನಗರ ರಾಜ್ಯಗಳಲ್ಲಿರುವಂತಹ ಭಾಷೆ ಗ್ರೀಕ್ ಭಾಷೆ, ಅದರ ಪದ ಪಾಲಿಸ್, ಅದರ ಅರ್ಥ ನಗರ ರಾಜ್ಯ. ಅಂದರೆ ನಗರ ರಾಜ್ಯದ ಆಡಳಿತವನ್ನು ಅಧ್ಯಯನ ಮಾಡುವುದೇ ರಾಜ್ಯಶಾಸ್ತ್ರ ಅನ್ನುವಂಥ ಅರ್ಥ ಆವಾಗ ಕೊಟ್ಟರು. ತದನಂತರ ಲ್ಯಾಟಿನ್ ಭಾಷೆಯೊಳಗೆ ಇದನ್ನು ಪೊಲಿಟಿಕಸ್ ಅಂತ ಕರೆದಿದ್ದಾರೆ. ಅದೇ ಆಂಗ್ಲ ಭಾಷೆಯೊಳಗೆ ಇದನ್ನು ಪೊಲಿಟಿಕ್ಸ್ ಅಂತ ಕರೆದಿದ್ದಾಯಿತು. ಇದು ನಮ್ಗೆ ರಾಜ್ಯಶಾಸ್ತ್ರದ ಪದಕ್ಕೆ ಸಂಬಂಧಿಸಿದ ಹಾಗೆ ಗೊತ್ತಾಯಿತು. ಇನ್ನು ರಾಜ್ಯಶಾಸ್ತ್ರಕ್ಕೆ ನಾನಾ ಹೆಸರುಗಳನ್ನು ಕೊಡಲಾಗಿದೆ. ಅರಿಸ್ಟಾಟಲ್ ಅದಕ್ಕೆ ಪೊಲಿಟಿಕ್ಸ್ ಅಂತ ಕರೆದಿದ್ದಾರೆ. ಇನ್ನು ಅದೇ ರೀತಿಯಾಗಿ ಗೆಟಲ್ ರಾಜ್ಯದ ಅಧ್ಯಯನ ಅಂತ ಕರೆದಿದ್ದಾಯಿತು. ಆಮೇಲೆ ಫ್ರೆಡ್ರಿಕ್ ಪೊಲಾಕ್ ಇವರು ರಾಜಕೀಯ ವಿಜ್ಞಾನ ಅಂತ ಕರೆದರು. ತದನಂತರ 1948 ಸೆಪ್ಟೆಂಬರ್ ತಿಂಗಳಲ್ಲೇ ಯುನೆಸ್ಕೋದ ಆಶ್ರಯದೊಳಗೆ ಈ ಪಾರಿಸ್ ನಗರದಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ಸಮ್ಮೇಳನ ನಡೀತು. ಆ ಅಂತಾರಾಷ್ಟ್ರೀಯ ರಾಜಕೀಯ ಸಮ್ಮೇಳನದೊಳಗೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂಗೆ ಏನನ್ನ ಹೆಸರು ಇಡಬೇಕು ಅನ್ನುವಂಥದ್ದು ಚರ್ಚೆ ಆಯಿತು. ಆವಾಗ ಗೌಡ್ವಿನ್ ಮತ್ತು ಮೆರಿವಾಲಾ ಸ್ಟೋರ್ಮ್ ಇವರು ಏನು ಮಾಡಿದ್ರಪ್ಪ ಅಂತಂದ್ರೆ ಇದಕ್ಕೆ ರಾಜ್ಯಶಾಸ್ತ್ರ ಅಂತಲೇ ಕರಿಬೇಕು ಅನ್ನುವಂಥ ರೀತಿಯಲ್ಲಿ ವಾದ ಮಾಡಿದರು. ಹಾಗಾಗಿ ಇದನ್ನು ಅನುಮೋದನೆಗೆ ತಗೊಂಡು ಇವತ್ತಿನ ದಿನ ನಮ್ಮ ವಿಷಯಕ್ಕೆ ರಾಜ್ಯಶಾಸ್ತ್ರ ಅಂತ ಕರೆದಿದ್ದಾಯಿತು. ಇಷ್ಟು ಇತಿಹಾಸ ಯಾವುದಕ್ಕದಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂತ. ಇನ್ನು ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಹಲವಾರು ಇದ್ದಾವೆ. ಅವುಗಳನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ ನಾನು ಹೇಳಿದ ಪ್ರಕಾರ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಬರುವಂಥ ಉತ್ತರ ಅರಿಸ್ಟಾಟಲ್. ಅರಿಸ್ಟಾಟಲ್ ಬರೆದ ಕೃತಿ, ಅದರಲ್ಲೂ ಮೇರು ಕೃತಿ ಅಂತ ಕೇಳ್ತಾರೆ. ಅದಕ್ಕೆ ಬರುವಂಥ ಉತ್ತರ ಪಾಲಿಟಿಕ್ಸ್ ಅಂತ. ಆಮೇಲೆ ಇಲ್ಲೇ ದಿ ರಿಪಬ್ಲಿಕ್ ಬರೆದವರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಪ್ಲೇಟೋ ಅಂತ ಹೇಳಬೇಕಾಗ್ತದೆ. ಇನ್ನು ಕೌಟಿಲ್ಯನ ಕೃತಿ ಯಾವುದು ಅಂತ ಕೇಳಿದ್ದಾದ್ರೆ ಅರ್ಥಶಾಸ್ತ್ರ ಅಂತ. ಅದೇ ರೀತಿಯಾಗಿ ನಿಕೋಲೋ ಮೆಕ್ಯಾವಲಿ ಬರೆದ ಕೃತಿ ಯಾವುದು ಅಂತ ಕೇಳಿದ್ದಾದ್ರೆ ದಿ ಪ್ರಿನ್ಸ್ ಅಂತ ಹೇಳಬೇಕಾಗ್ತದೆ. ಇನ್ನು ಈ ರಾಜ್ಯಶಾಸ್ತ್ರ ಎಂದರೇನು ಅಂತ ಕೇಳಿದ್ದಾದ್ರೆ ರಾಜ್ಯ ಮತ್ತು ಸರ್ಕಾರದ ಸುವ್ಯವಸ್ಥಿತ ಅಧ್ಯಯನ ಅಂತ. ಇದು ಒಂದು ವಾಕ್ಯದಲ್ಲಿ ಹೇಳಿದಾಗ ಮಾತ್ರ ಈ ರೀತಿಯಾಗಿ ಬರೀಬೇಕು. ಇನ್ನೊಂದು 2 ವಾಕ್ಯಗಳಲ್ಲಿ ಬರೆಯಿರಿ ಅಂತ 2 ಅಂಕಕ್ಕಾಗಿ ಪ್ರಶ್ನೆಯನ್ನು ಕೇಳಿದ್ದಾದ್ರೆ ರಾಜ್ಯ ಮತ್ತು ಸರ್ಕಾರದ ಸುವ್ಯವಸ್ಥಿತ ಅಧ್ಯಯನ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದ್ರೆ ಮಾನವನ ರಾಜಕೀಯ ಚಟುವಟಿಕೆಗಳ ಅಧ್ಯಯನ ಮಾಡುವುದೇ ರಾಜ್ಯಶಾಸ್ತ್ರ ಅಂತ ನೀವು 2ಗಳನ್ನು ಸೇರಿಸಿ ಬರೆದಿದ್ದಾದ್ರೆ 2 ಅಂಕಕ್ಕಾಗಿ ಇದು ಸರಿಯಾದ ಉತ್ತರ ಆಗ್ತದೆ. ಇಷ್ಟು ಪ್ರಶ್ನೆಗಳು ಯಾವುದರಲ್ಲಿ ಬರ್ತದೆ, ಈಗ ನಾನು ಹೇಳಿದಂತಹ ಟಾಪಿಕ್ನಲ್ಲಿ ಬರ್ತಾ ಇದೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನಿಮಗೆ ಯಾವ ಟಾಪಿಕ್ ಬೇಕು ಅನ್ನಿಸ್ತದ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿದ್ದಾದ್ರೆ ಅದನ್ನು ವಿಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.